ನಮಸ್ಕಾರ. 6ನೇ ಶತಮಾನದ ಚೀನಿ ದಾರ್ಶನಿಕ ಸೋಸಾನ ಅಂತ ಆತ ಸಿನ್ ಸಿನ್ ಮಿಂಗ್ ಅಂತ ಒಂದು ಕೃತಿ ರಚನೆ ಮಾಡ್ತಾನೆ. ಅದು ಸಮಚಿತ್ತತೆ, ಸಮಭಾವ, ಪೂರ್ಣ ಪ್ರಜ್ಞತೆ, ಶೂನ್ಯ, ಹೀಗೆ ಹಲವಾರು ವಿಷಯಗಳನ್ನು ಆತ ತನ್ನ ಅನುಭವದ ಹಂತದಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ಅದನ್ನು ನಾನು ಶೂನ್ಯ ಪೂರ್ಣ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಇದು ಯಾರು ಆಸಕ್ತಿ ಇರೋರು ಕೊಂಡ್ಕೊಳ್ಬೇಕು ಅಂದರೆ ವಿಡಿಯೋನಲ್ಲಿ ಇರೋಂಥ ನಂಬರ್ಗೆ ಸಂಪರ್ಕಿಸಿ ಆರ್ಡ್ರ್ ಮಾಡ್ಬೋದು. ನಾನು ಅವ್ರಿಗೆ ಕೊರಿಯರ್ ಮುಖಾಂತರ ಕಳಿಸೋಕ್ಕಿಂತ ವ್ಯವಸ್ಥೆ ಮಾಡ್ತೀನಿ. ಇದರಲ್ಲಿ ಒಂದು ತುಂಬ ಅದ್ಭುತವಾದಂಥ ಒಂದೆರಡು ಸಾಲುಗಳಿದೆ, ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಜ್ಞಾನಿಗಳು ಭಾವನಾತ್ಮಕ ಆಯ್ಕೆಗಳಲ್ಲಿ ಬಂಧಿತರಾಗಿ ತಮ್ಮ ಅಜ್ಞಾನಕ್ಕೆ ಹೇಗೆ ಅಂಟಿಕೊಂಡಿರುವರೋ, ಅನುಭಾವಿಗಳು ಪ್ರತಿಕ್ರಿಯಿಸದೆ, ಅಲುಗಾಡದೆ, ತೊಡಗಿಸಿಕೊಳ್ಳದೆ, ಅಂಟಿಕೊಳ್ಳದೆ ಬದುಕನ್ನು ಅನುಭವಿಸುತ್ತಾರೆ. ಎಲ್ಲ ದಾರ್ಶನಿಕರು ಹೀಗೆ ಅಂಟಿಕೊಳ್ಳದೇ ಇರುವುದನ್ನೇ ಹೇಳೋದು. ನಾನು ಮೊನ್ನೆ ಪ್ರಜ್ಞಾಪಾರಮಿತ ಸೂತ್ರದಲ್ಲಿ ಇದೇ ಪಂಚಸ್ಕಂದಗಳು ಹೇಗಿರುತ್ತೆ, ಆ ಅಂಟಿಕೊಳ್ಳುವುದರಿಂದ ದುಃಖ ಹೇಗೆ ಮೂಡುತ್ತೆ, ನಾವು ಅಂಟಿಕೊಳ್ಳದೇ ಇರುವುದರಿಂದ ಹೇಗೆ ದುಃಖ ನಿವಾರಣೆ ಆಗುತ್ತೆ ಅಂತ ಅವಲೋಕಿತೇಶ್ವರ ಬೋಧಿಸತ್ವ ಅದನ್ನು ಹೇಗೆ ವಿವರಿಸ್ತಾನೆ ಅಂತ ಆ ಸೂತ್ರದ ಬಗ್ಗೆ ಚರ್ಚೆ ನಡೆದಿತ್ತು. ಅದನ್ನೇ ಈತ ಮತ್ತೊಂದು ಬಗೆಯಲ್ಲಿ ಅಂಟಿಕೊಳ್ಳೋದು ಅಂದ್ರೇನು, ಅಂಟಿಕೊಳ್ಳದೇ ಇರುವುದು ಹೇಗೆ, ಅಂಟಿಕೊಳ್ಳದೇ ಇರುವ ಸ್ಥಿತಿ ಹೇಗಿರುತ್ತೆ, ಇದನ್ನು ಕೂಡ ಸೋಸನ ತನ್ನದೇ ರೀತಿಯಲ್ಲಿ ತುಂಬ ನವಿರಾಗಿ, ಸೊಗಸಾಗಿ, ಎಳೆಯಾಗಿ ಬಿಡಿಸಿ ಆತ ಹೇಳ್ತಾ ಹೋಗ್ತಾನೆ. ಹಾಗೆ ಮತ್ತೊಂದು ಕಡೆ, ನೈಜತೆಯಲ್ಲಿ ನಂಬಿಕೆ ಇಡು, ಮನಸ್ಸನ್ನು ಗಟ್ಟಿಗೊಳಿಸು, ಶುದ್ಧ ಚಿತ್ತವು ಶುದ್ಧ ಜ್ಞಾನ, ಅದರಿಂದ ದೂರ ಸರಿದವನು ಮೂಢ. ಇಲ್ಲಿ ಒಂದು ಗಮನಿಸ್ಬೋದು, ಇದರಲ್ಲಿ ಅಜ್ಞಾನಿ, ಮೂಢ ಅಂತ ಇಲ್ಲಿ ಸೋಸನ ಹೇಳ್ತಾನೆ. ಹಾಗೆ ಹಲವಾರು ದಾರ್ಶನಿಕರು ನಾವು ನೋಡಿರ್ತೀವಿ, ಅಜ್ಞಾನಿ, ಮೂಢ ಹೀಗೆಲ್ಲ ಪದ ಬಳಸಿದ್ದಿದೆ. ಆದರೆ ಬುದ್ಧ ಸ್ವಲ್ಪ ವಿಶೇಷವಾದ ವ್ಯಕ್ತಿ. ಆತ ಕರುಣಾಮಯಿನೇ ಆದ್ದರಿಂದ ಬುದ್ಧ ತನ್ನ ಕರುಣೆಗೆ ಹೆಸರುವಾಸಿ. ಅಂತಹ ಬುದ್ಧ ಮೂಢ ಅಂತ ಪದವೇ ಬಳಸಲ್ಲ, ಆತ ಬಾಲ ಅಂತ ಪದ ಬಳಸ್ಬಿಡ್ತಾನೆ. ಪಾಲಿಯಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ಬಾಲ ಅಂದರೆ ಒಬ್ಬ ಇನ್ನೋಸೆಂಟ್, ಇಗ್ನೊರೆಂಟ್ ಅಥವಾ ಚಿಕ್ಕ ಹುಡುಗ ಅನ್ನೋ ಅರ್ಥದಲ್ಲೂ ಕೂಡ ಇದೆ. ಈ ಪದವನ್ನು ಯಾಕೆ ಬಳಸ್ತಾನೆ ಬಹುಶಃ ಅಂತಂದರೆ, ಅಷ್ಟೊತ್ತಿಗೆ ಎಲ್ಲ ವೇದಾಂತ ಹೀಗೆ ಹಲವಾರು ಏನು ಗ್ರಂಥಗಳ ರಚನೆ ಆಗಿತ್ತು, ಮತ್ತೊಂದಾಗಿತ್ತು. ಅದರಲ್ಲೆಲ್ಲ ಬುದ್ಧ ಬರುವಷ್ಟರಲ್ಲಿ ಮೂಢ ಅಂದರೆ ತಿಳಿಯದವನು ಅನ್ನೋ ಅರ್ಥ ಹೋಗಿ ಬೈಗುಳದ ಪದವಾಗಿರಬಹುದು ಆ ಕಾಲಕ್ಕೆ. ಮೂಢ ನೀನು, ಮೂರ್ಖ ನೀನು ಅನ್ನೋ ಹಾಗೆ ಅದು ಬಳಕೆಯಲ್ಲಾಗಿರಬಹುದು. ಹಾಗಾಗಿ ಬಹುಶಃ ಅವನು ಕರುಣಾಮಯ್ಯ ಆದ್ದರಿಂದ ಬುದ್ಧ. ಇನ್ನು ಮೂಢ ಅಂದ್ಬಿಟ್ರೆ ಎಲ್ಲಿ ಬೈತೀನಿ ಅಂತ ಅರ್ಥ ಮಾಡ್ಕೊಳ್ತಾರೋ ಆ ರೀತಿಯ ಕಾಂಟೆಕ್ಸ್ಟ್ ಆಗಿರ್ಬೋದೇನೋ, ಇನ್ನು ಆ ಪದ ಬಳಸೋದು ಬೇಡ ಅಂತ ಬಹುಶಃ ಬುದ್ಧ ಬಾಲ ಅಂತ ಪದ ಬಳಸಿರ್ಬೋದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಇಷ್ಟು ದಿನ ಧಮ್ಮಪದದಲ್ಲಿ ಪುಷ್ಪವಗ್ಗವನ್ನು ನೋಡಿದ್ವಿ, ಈಗ ನಾವು ಬಾಲವಗ್ಗಕ್ಕೆ ಹೋಗ್ತಿದ್ದೀವಿ. ಇದನ್ನು ಅನುವಾದ ಮಾಡುವಾಗ ಭಂತೇಜಿ ಅದನ್ನು ಮೂರ್ಖ ಅಂತಲೇ ಪದ ಬಳಸಿದ್ದಾರೆ. ಅಂದರೆ ಮೂಲ ಅರ್ಥದಲ್ಲಿ ಮೂರ್ಖ ಅಂದರೆ ತಿಳಿಯದವನು ಅನ್ನೋ ಅರ್ಥ ಏನಿದೆ, ಅದೇ ಅರ್ಥದಲ್ಲೇ ಮೂರ್ಖ ಅಂತ ಬಳಸಿರೋದ್ರಿಂದ ಅದನ್ನು ಹಾಗೆ ರಿಟೈನ್ ಮಾಡಿದ್ದೀನಿ ಈಗ ಹೇಳುವಾಗ. ಆದರೆ ಇವತ್ತಿನ ಪರಿಭಾಷೆಯಲ್ಲಿ ನೋಡಿದಾಗ ಮೂರ್ಖ ಅಂದರೆ ಅದು ಬೈಗುಳದ ಒಂದು ರೀತಿ ಅಯೋಗ್ಯ, ಮೂರ್ಖ, ಮೂಢ ಅನ್ನೋ ರೀತಿ, ಅಜ್ಞಾನಿ ಅಂತ ಬೈಗುಳದ ರೀತಿ ಆಗಿಬಿಟ್ಟಿದೆ. ಆದರೆ ಮೂರ್ಖ ಅಂದರೆ ತಿಳಿಯದವನು ಅನ್ನೋ ಅರ್ಥವೇ. ಇದನ್ನು ಬಹುಶಃ ಅವನು ಬುದ್ಧ ಬಳಸುವಾಗ ವಿತ್ ಫುಲ್ ಅವೇರ್ನೆಸ್, ಯಾಕೆ ಅದನ್ನು ಬಳಸ್ತಿಲ್ಲ ಅರಿವು ಅವನಿಗಿದ್ದೇ ಬಹುಶಃ ಅವನು ಬಾಲ ಅಂತ ಬಳಸಿದ್ದಾನೆ. ಹಾಗಾಗಿ ಇದಕ್ಕೆ ಬಾಲವಗ್ಗ ಅಂತ ಹೆಸರು. ಕನ್ನಡಕ್ಕೆ ಅನುವಾದ ಮಾಡುವಾಗ ಇದನ್ನು ಮೂರ್ಖವಗ್ಗ ಅಂತ ಇದಕ್ಕೆ ಬಳಸಿದ್ದಾರೆ. ಮತ್ತು ಇಡೀ ಧಮ್ಮಪದದಲ್ಲಿ ಬಾಲವಗ್ಗದಲ್ಲಿ ಎಲ್ಲೆಲ್ಲಿ ಬಾಲ ಅಂತ ಬಂದಿದ್ದಾರೆ, ಇಲ್ಲಿ ಮೂರ್ಖ ಅಂತ ಇಲ್ಲಿ ಬಳಕೆ ಆಗಿದೆ ಅನುವಾದದಲ್ಲಿ ಬಂತೇಜಿ ಮಾಡುವಾಗ. ಆದರೆ ಅದನ್ನು ಹೇಳುವಾಗ ಪದೇ ಪದೇ ನೆನಪಿರಲಿ, ಮೂರ್ಖ ಅಂದರೆ ತಿಳಿಯದವನಂತ ಹೊರತು ಬೈಗುಳ ಅಂತ ಬಳಸ್ತೀವಿ ಆ ರೀತಿಯದ್ದಲ್ಲ. ಈಗ ಬಾಲವಗ್ಗದ ಮೊದಲ ಸಾಲುಗಳನ್ನ ನೋಡೋಣ. ನಿದ್ದೆ ಬಾರದವನಿಗೆ ರಾತ್ರಿಯು ಬಹಳ ದೀರ್ಘವಾಗಿರುತ್ತದೆ, ಆಯಾಸಗೊಂಡವನಿಗೆ ಯೋಜನ ದೂರವು ಬಹಳ ದೀರ್ಘವಾಗಿರುತ್ತದೆ. ಸದ್ಧರ್ಮವನ್ನು ಅರಿಯದ ಮೂರ್ಖರಿಗೆ ಸಂಸಾರ ಲೋಕದಲ್ಲಿ ಇರುವಿಕೆ ಬಹಳ ದೀರ್ಘವಾಗಿರುತ್ತದೆ. ಗುಂಡಪ್ಪ ಹೇಳ್ದಂಗೆ ಬಾಳದೆ ಬಿಡುದು ಮಂಕುತಿಮ್ಮ. ನಾವು ಬದುಕಿರೋವರೆಗೂ ಕೊನೆ ಉಸಿರಿಗೂ ಬದುಕನ್ನು ಬದುಕಲೇಬೇಕು, ಇದೇನೇ ಇಲ್ಲ. ಅದು ಇನವಿಟಬಲ್. ನಾವು ಡೆತ್ ಇನವಿಟಬಲ್ ಅಂತೀವಿ, ಆ್ಯಕ್ಚುಲಿ ಲೈಫ್ ಇಸ್ ಇನವಿಟಬಲ್, ಲಿವಿಂಗ್ ಇಸ್ ಇನವಿಟಬಲ್. ನಮಗೆ ಸಾವು ಬಂದಾಗಷ್ಟೇ
ದುಃಖ ಅದು ನನ್ನ ಸಾವಾಗಿರಲಿ, ನನ್ನ ಸಾವು ಬಂದಾಗ ಇನ್ನೊಬ್ರ ದುಃಖ, ಇನ್ನೊಬ್ಬರು ಸಾವಾದಾಗ ನನ್ನ ದುಃಖ. ಆದರೆ ಅದು ಪದೇ ಪದೇ ಆಗುವಂಥದ್ದಲ್ಲ. ಬಟ್ ಬದುಕು ಪದೇ ಪದೇ ಆಗುವಂಥದ್ದು, ಪ್ರತಿ ಕ್ಷಣವೂ ಆಗುವಂಥದ್ದು. ಇಲ್ಲಿ ಅದಕ್ಕೆ ಇಲ್ಲಿ ಮೂರ್ಖ ಅಂತ ಬಳಸ್ತೆ, ಬುದ್ಧ ಬಾಲ ಅಂತ ಬಳಸ್ತಾನೆ. ತಿಳಿಯದೇ ಇರುವವನು ಅಂತ. ಹೇಗೆ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸುವಾಗ ಆತ ನೋವಲ್ಲಿದ್ದರೂ ತಲೆ ಎತ್ತಿ ದೇವರಿಗೆ ಹೇಳ್ತಾನಂತೆ, ತಂದೆ ನಿನ್ನ ಮಕ್ಕಳು ತಿಳಿಯದೆ ತಪ್ಪು ಮಾಡುತ್ತಿದ್ದಾರೆ, ಕ್ಷಮಿಸು ಅಂತ. ಆ ಕರುಣಾಮಯಿಯಾದಾಗ ಅವನು ಅಜ್ಞಾನಿ ಅಂತಲೂ ಬಳಸ್ತೆ, ತಿಳಿಯದವರು ಅನ್ನೋ ರೀತಿಯಲ್ಲಿ ನೈವ್ ಅಂತೀವಲ್ಲ, ಆ ರೀತಿ ಅರ್ಥದಲ್ಲಿ ಬಳಸ್ತಾನೆ. ಇಲ್ಲಿ ಮೂರ್ಖ ತಿಳಿಯದೇ ಇರುವವರಿಗೆ ಅವನಿಗೆ ರಾತ್ರಿ ದೀರ್ಘವಾಗಿರುತ್ತೆ. ನಮಗೆ ಅದೆಲ್ಲ ದಿನನಿತ್ಯ ಅನುಭವಕ್ಕೆ ಬರೋವಂಥ ವಿಷಯಗಳು. ನಮ್ಗೆ ರಾತ್ರಿ ನಿದ್ದೆ ಬಂದಿಲ್ಲ ಅಂದಾಗ ಒಂದು 10 ನಿಮಿಷ ಕೂಡ 1 ಅವರ್ ಥರ ಕಾಣಿಸುತ್ತೆ. ಅದನ್ನೇ ಐನ್ಸ್ಟೈನ್ ಕೂಡ ರಿಲೇಟಿವಿಟಿನಲ್ಲಿ ಅದೇ ಹೇಳ್ತಾ ಹೋಗ್ತಾನೆ. ನಮ್ಗೆ ಅನುಭವಕ್ಕೂ ಬಂದಿರುತ್ತೆ. ನಮಗೆ ಇಷ್ಟವಾಗದ ಸಿನಿಮಾ ನಾವು ನೋಡ್ತಿದ್ದೀವಿ ಥಿಯೇಟರಲ್ಲಿ ಅಂದರೆ ಅದು ಯಾವ ಮುಗಿಯತಪ್ಪ ಸಿನಿಮಾ ಅನ್ನಿಸಿರುತ್ತೆ. ನಮಗೆ ಚೆನ್ನಾಗಿತ್ತು ಸಿನಿಮಾ ಅಂದರೆ ಮುಗಿದಿದೆ ಗೊತ್ತಾಗಿ ಇಂಟರ್ವ್ಯೂಲ್ ಇಷ್ಟು ಬೇಗ ಬಂತ ಅಂತೀವಿ. ನಾವು ಹೇಗೆ ತೊಡಗಿಸ್ಕೊಂಡಿರ್ತೀವೋ ಅದು ದೀರ್ಘವಾದದ್ದ ಇಲ್ಲವಾ ಅನ್ನೋದು ನಿರ್ಧಾರವಾಗಿರುತ್ತೆ. ಅದು ನಮ್ಮ ಮನಸ್ಸಿಗೆ ಬಿಟ್ಟಿರುತ್ತೆ. ಯಾವುದು ದೀರ್ಘವೂ ಅಲ್ಲ, ಯಾವುದು ಚಿಕ್ಕದೂ ಅಲ್ಲ. ಅದು ನಾವು ತೊಡಗಿಸಿಕೊಳ್ಳುವ ರೀತಿಯಲ್ಲಿರುತ್ತೆ. ಅದಕ್ಕೆ ಬುದ್ಧ ಅದನ್ನು ಉದಾಹರಣೆ ಕೊಡ್ತಾ ಇದ್ದಾನೆ. ನೀನು ಮೂರ್ಖನಾಗಿ ಅಂದರೆ ತಿಳಿಯದವನಾಗಿ ಬದುಕನ್ನು ಬದುಕಿದರೆ ಎಲ್ಲವೂ ದೀರ್ಘ ಅನಿಸುತ್ತೆ. ಅವಾಗ ಅದು ಯಾವಾಗಪ್ಪ ಮುಗಿಯುತ್ತಿದೋ, ಯಾವಾಗ ಈ ಕಷ್ಟ ಮುಗಿಯಿತು, ಯಾವಾಗ ಈ ಜೀವನ ಮುಗಿಯುತ್ತೋ, ಸಾಕಾಗ್ಬಿಡಿದೆ ನಮ್ಗೆ ಅನ್ನಿಸ್ತಿರುತ್ತೆ. ಯಾಕೆಂದರೆ ನಾವು ತಿಳಿಯದೇ ಬದುಕುತ್ತಿರುತ್ತೇವೆ. ಹಾಗಾಗಿ ಅವನು ಬಾಲ ಅಂತಾನೆ. ಆಯಾಸಗೊಂಡವನಿಗೆ ಯೋಜನ ದೂರವು ಬಹಳ ದೀರ್ಘವಾಗಿರುತ್ತದೆ. ಇದನ್ನು ಕೂಡ ನಮಗೆ ಸಾಮಾನ್ಯ ಅದು ಅನುಭವಕ್ಕೆ ಬರದೆ, ನಮ್ಗೆ ತುಂಬ ಆಯಾಸ ಆಗಿದ್ದಾಗ ಫಸ್ಟ್ ಫ್ಲೋರ್ಗೂ ಹೋಗೋಕ್ಕಾಗಲ್ಲ. ಯಾರು ಹೋಗ್ತಾರಪ್ಪ ಫಸ್ಟ್ ಫ್ಲೋರ್ಗೆ ಅನ್ನಂಗಾಗಿರುತ್ತೆ. ನಾವು ಹೇಗಿರ್ತೀವೋ ಹಾಗೆ ಅದು ಹತ್ತಿರವ ಅಥವಾ ದೂರವ ಅನ್ನೋದು ಕೂಡ ನಿರ್ಧಾರವಾಗಿರುತ್ತೆ. ನಮ್ಗೆ ತುಂಬ ಇಷ್ಟವಾದವ್ರನ್ನ ಭೇಟಿ ಆಗಬೇಕಾದ್ರೆ ಪಕ್ಕದ ಊರಿಗೆ ಹೋಗು ನಾವು ಭೇಟಿ ಆಗ್ತೀವಿ. ನಮ್ಗೆ ಆ ವ್ಯಕ್ತಿ ಇಷ್ಟ ಇಲ್ಲ ಅಂದರೆ ಪಕ್ಕದ ರೋಡಲ್ಲಿದ್ದರೂ ಹೋಗಿ ನಾವು ಭೇಟಿ ಆಗಲ್ಲ. ಅಂದರೆ ಅದು ದೂರ, ನಾವು ಹತ್ತಿರ ಮತ್ತೊಂದು ನೆಪ ಮಾಡಿಕೊಂಡು ನಾವು ಇದು ಮಾಡಿಬಿಡ್ತೀವಿ. ಮೈಸೂರು ಇಲ್ಲೇ ಪಕ್ಕದಲ್ಲಿ 2 ಅವರ್ಸಲ್ಲಿ ಹೋಗ್ಬಿಡ್ಬೋದು ಅಂತ ಹೋಗ್ಬಿಡ್ತೀವಿ. ಬೇಕಾದ್ರೆ ಇಷ್ಟವಾದ ವ್ಯಕ್ತಿ ಭೇಟಿ ಆಗಬೇಕು ಅಂದರೆ. ಇಲ್ಲಾಂದರೆ ಅಷ್ಟು ದೂರ ಯಾರಪ್ಪ ಹೋಗ್ತಾರೆ ಅಂತೀವಿ. ಯಾಕೆ? ಅದು ನಮಗೆ ಬಿಟ್ಟಿದ್ದು. ಹತ್ತಿರ ದೂರ ಅನ್ನುವುದು ನಮ್ಮ ಆಸಕ್ತಿಗೆ ತಕ್ಕಂತೆ ಬಿಟ್ಟಿದ್ದು. ಆದರೆ ಯಾವನು ನಿಜವಾಗಲೂ ಜ್ಞಾನಿಯಾಗಿರ್ತಾನೋ ಅವನಿಗೆ ಹತ್ತಿರವೂ ಇಲ್ಲ, ದೂರವೂ ಇಲ್ಲ. ಯಾಕೆಂದರೆ ಅವನಿಗೆ ಇಷ್ಟವೂ ಇಲ್ಲ, ಅನಿಷ್ಟವೂ ಇಲ್ಲ. ಹಾಗಾಗಿ ಸದ್ಧರ್ಮವನ್ನು ಅರಿಯದ ಮೂರ್ಖರಿಗೆ, ಯಾರಿಗೆ ಸದ್ಧರ್ಮ ಅರಿವಿಲ್ಲ ಅವನಿಗೆ ತಾರತಮ್ಯಗಳಿರುತ್ತೆ, ಅವನಿಗೆ ಬೇಕು ಬೇಡಗಳಿರುತ್ತೆ, ಇಷ್ಟ ಅನಿಷ್ಟ ಇರುತ್ತೆ, ಸುಖ ದುಃಖಗಳಿರುತ್ತೆ. ಅವನು ಮಾತ್ರ ದೂರ ಹತ್ತಿರ ಮತ್ತೊಂದು ಯಾವಾಗ ಕಳಿಯತ್ತಪ್ಪ ಇದು ಇಷ್ಟೊಂದು ದೀರ್ಘವಾಗಿದೆಯಲ್ಲ ಅನಿಸುತ್ತೆ. ಯಾರಿಗೆ ಸದ್ಧರ್ಮ ತಿಳಿಯುತ್ತೋ ಅವನಿಗೆ ಆ ರೀತಿ ಅನಿಸಲ್ಲ. ಯಾರು ಸದ್ಧರ್ಮ ತಿಳಿದಿರೋ ಆತ ಬಾಲ, ತಿಳಿಯದವನು ಅಂತ. ಈ ಸದ್ಧರ್ಮ ಏನು ಅಂತ ಬುದ್ಧ ಇಡೀ ಧಮ್ಮಪದದಲ್ಲಿ ಮತ್ತು ಅವನು ಹೇಳಿರೋಂಥ ಪಂಚಶೀಲದಲ್ಲಿ ಧಮ್ಮವನ್ನು ಹೇಳ್ತಾ ಹೋಗ್ತಾನೆ. ನಾವು ಸುಳ್ಳು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ವ್ಯಸನ ಮಾಡಬಾರ್ದು, ಹೀಗೆ ಹಲವಾರು ವಿಷಯಗಳನ್ನ ಅಂತ ಹೇಳ್ತಾ ಹೋಗ್ತಾನೆ ಪಂಚಶೀಲದಲ್ಲಿ. ಹಾಗೆ ಇಡೀ ಧಮ್ಮಪದ ಪೂರ್ತಿ ನಮಗೆ ಧಮ್ಮವನ್ನು ಹೇಳ್ತಾ ಹೋಗ್ತಾನೆ. ಅಂತಹ ಗುರುವಾಣಿಯನ್ನು ನಡೆಸುವುದೇ ಧಮ್ಮ. ನಾವು ಹಿತಕರವಾಗಿ, ಎಲ್ಲರಿಗೂ ಹಿತಕರವಾಗಿ, ನಮಗೂ ಹಿತಕರವಾಗಿ ಬದುಕುವುದು ಧಮ್ಮ. ಅದು ನಾವು ಸಂಸ್ಕೃತದಲ್ಲಿ ಧರ್ಮ ಅಂದರೂ ಅಷ್ಟೇ, ಅದು ಪಾಲಿ ಭಾಷೆಯಲ್ಲಿ ಧಮ್ಮ ಅಂದರೂ ಅಷ್ಟೇ. ಅದು ಪ್ರತಿಯೊಬ್ಬರಿಗೂ ಈ ಪ್ರಪಂಚದಲ್ಲಿ ಯಾರಿಗೆ ಅದನ್ನು ಹೇಳಿದ್ರು ಒಪ್ಪುವಂತಹ ವಿಷಯವೇ. ಅದಕ್ಕೆ ಅದು ಧಮ್ಮ ಅಥವಾ ಧರ್ಮ, ಎಲ್ಲರಿಗೂ ಅಪ್ಲೈ ಆಗುವಂತಹ ವಿಷಯಗಳದು. ಹಾಗಾಗಿ ಅಂತಹ ಸದ್ಧಮ್ಮವನ್ನು ಅರಿಯದೇ ಇದ್ದವನಿಗೆ ಅವನಿಗೆಲ್ಲವೂ ಯಾಕಪ್ಪ ಬೇಕಿತ್ತು, ಸಾಕಾಯ್ತಪ್ಪ ಅಂತ ಅನಿಸುತ್ತೆ. ತಿಳಿದವನಿಗೆ ಹಾಗೆ ಅನಿಸಲ್ಲ ಅಂತ ಇಲ್ಲಿ ಬುದ್ಧ ಹೇಳ್ತಾನೆ. ಹಾಗೆ ಸದ್ಧಮ್ಮವನ್ನು ಅರಿಯದ ಮೂರ್ಖರಿಗೆ ಸಂಸಾರ ಲೋಕದಲ್ಲಿ ಇರುವಿಕೆ ಬಹಳ ದೀರ್ಘವಾಗಿರುತ್ತದೆ. ಈಗ ನಾವು ಮೂರ್ಖ ಯಾರು ಅಂತ ತಿಳಿಬೇಕು. ಬರೀ ಮೂರ್ಖ 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 ತಿಳಿಯದವನು, ಏನು ತಿಳಿಯದವನು? ಸದ್ಧಮ್ಮ. ಮತ್ತು ಏನು ಸದ್ಧಮ್ಮ? ಈ ಥರ ನಮಗೆ ಎಷ್ಟೇ ಓದಿದ್ರು ಕೂಡ ಒಂದು ಗೊಂದಲ ಬರುತ್ತೆ. ನಿಜವಾಗಲೂ ಮೂರ್ಖ ಯಾರು ಅನ್ನೋದನ್ನು ಇದೇ ತ್ರಿಪಿಟಕದಲ್ಲಿ, ನಾವು ತ್ರಿಪಿಟಕದ 3 ಬ್ಯಾಸ್ಕೆಟ್ಸ್ ಅಂತ ಅದನ್ನ ಪರಿಗಣಿಸ್ತಾರೆ. ಅದರಲ್ಲಿ ಬುದ್ಧನ ನಲ್ನುಡಿಗಳು, ಮತ್ತೊಂದು ಜಾತಕ ಕಥೆಗಳು, ಹೀಗೆ ನಿಯಮಗಳು, ನಿಯಮಗಳು, ಹೀಗೆ ಹಲವಾರು ರೀತಿ ಡಿವೈಡ್ ಮಾಡಿದ್ದಾರೆ. ಅಷ್ಟು ಸಾರವನ್ನು ಅದನ್ನು ತ್ರಿಪಿಟಕ ಅಂತ ಕರೀತಾರೆ. ಅಂತಹ ತ್ರಿಪಿಟಕದಲ್ಲಿ 1000 ಕಥೆಗಳದೊಂದಷ್ಟು ಒಂದು ಕಾಂಪಿಲೇಷನ್ ಇದೆ. 1000 ಕಥೆಗಳನ್ನು ಕೊಡ್ತಾರೆ ತ್ರಿಪಿಟಕದಲ್ಲಿ. ಅದರಲ್ಲಿ ಮೊದಲ ಕಥೆ ಏನು ಅಂತಂದರೆ, ಒಬ್ಬ ಮೂರ್ಖ ಇರ್ತಾನಂತೆ. ಆತ ಊಟಕ್ಕೆ ಹೋಗಿರ್ತಾನೆ ಒಂದು ಕಡೆ. ಅಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತೆ. ಆಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾರೆ. ಇದು ಉಪ್ಪು ಹಾಕ್ಕೊಂಡು ರುಚಿಯಾಗಿರುತ್ತೆ ಅಂತ. ಉಪ್ಪು ಹಾಕ್ಕೊಂಡು ಆತ ತಿಂತಾನೆ, ರುಚಿ ಅನಿಸುತ್ತೆ. ಆಗ ಅನ್ಕೋತಾನೆ, ಅಯ್ಯೋ
ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಕ್ಕೆ ಇಷ್ಟು ರುಚಿಯಾಗಿದೆಯಲ್ಲ, ಇನ್ನು ಜಾಸ್ತಿ ಉಪ್ಪು ಹಾಕ್ಕೊಂಬಿಟ್ರೆ ಜಾಸ್ತಿ ರುಚಿಯಾಗಿರುತ್ತೆ ಅಂತ ಅವ್ನು ಜಾಸ್ತಿ ಉಪ್ಪು ಹಾಕ್ಕೊಳ್ತಾನಂತೆ. ಉಪ್ಪು ಹಾಕ್ಕೊಂಡು ತಿಂದು ಅಯ್ಯೋ ಕಷ್ಟ ಹಿಂಸೆ ಪಟ್ಟ ಎಲ್ಲರೂ ನೋಡಿ ನಗ್ತಾರಂತೆ. ಎಲ್ಲರೂ ಅಂಥ ಮೂರ್ಖರೇ. ಅವರವರ ಜೀವನದಲ್ಲಿ ಅವರವರ ಕೊರತೆಯನ್ನು ನೀಗಿಸ್ಕೊಳ್ಳೋ ಒಂದು ಧಾವಂತದಲ್ಲಿ, ಹಪಹಪಿಯಲ್ಲಿ, ಆತುರತೆಯಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಅಂತ ಗೊತ್ತೇ ಆಗಲ್ಲ. ಆತ ಮೂರ್ಖ, ಆತ ತಿಳಿಯದವನು. ಯಾವನಿಗೆ ರುಚಿಗೆ ಎಷ್ಟು ಅಂತ ಗೊತ್ತಿರುತ್ತೋ ಆತ ಸದ್ಧಮವನ್ನು ಅರಿತವನು. ಇದು ನಮ್ಮ ಜೀವನದ ನಮ್ಮ ಹಿತಕರವಾದ ವಿಷಯಗಳೇನಿರುತ್ತೆ ಅದರಲ್ಲಿರುವಂತಹ ಕೊರತೆಯನ್ನು ನೀಗಿಸಿಕೊಳ್ಳುವುದರಲ್ಲಿ ನಾವು ಎಷ್ಟು ಎಡುತ್ತೀವಿ, ಎಷ್ಟು ಸಫಲರಾಗ್ತೀವಿ ಅನ್ನೋದ್ರ ಮೇಲೆ ನಾನು ತಿಳಿದವನ ಅಥವಾ ಇಲ್ಲವ, ನಾನು ಬಾಲನಾಗಿದ್ದೇನ ಬುದ್ಧನಾಗಿದ್ದೇನೆ ಅನ್ನೋದು ನಿರ್ಧಾರವಾಗುತ್ತೆ. ಹಾಗೆ ಪ್ರತಿಯೊಬ್ಬನೂ ತನ್ನ ಜೀವನದಲ್ಲಿ ಒಂದೊಂದು ಹಂತದಲ್ಲೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಮೂರ್ಖನೇ ಆಗಿರ್ತಾನೆ. ಯಾವನೋ ಒಬ್ಬ ಮೂರ್ಖ ಹಾಗಾದರೆ ಧಮ್ಮಪದ ಓದಿರೋನು ಮೂರ್ಖ ಅನ್ನೋಕ್ಕಾಗಲ್ಲ. ಅದು ಓದಿಯೂ ಓದದೇ ಇರುವವನು ಕೂಡ ಬಹುಶಃ ಅವನ ಜೀವನವನ್ನು ಧಮ್ಮಪದ ಓದಿಲ್ಲ ಅಂದರು ಧರ್ಮಾಧಾರಿತವಾಗಿ ಅಥವಾ ಒಂದಷ್ಟು ಎಥಿಕ್ಸ್ನ ಫಾಲೋ ಮಾಡ್ತಿದ್ರೆ ಆತ ನಾಸ್ತಿಕನೇ ಆಗಿದ್ದರೂ ಕೂಡ ಅವನು ತನ್ನ ಜೀವನವನ್ನು ಹಿತಕರವಾಗಿ ನಡೆಸ್ತಾ ಎಲ್ಲರ ಹಿತವನ್ನು ಬಯಸಿದರೆ ಆತ ನಾಸ್ತಿಕನಾಗಿದ್ದರೂ ಕೂಡ ಅವನು ಮೂರ್ಖನಲ್ಲ. ನಾನು ಆಸ್ತಿಕನಾಗಿದ್ದು ಕೂಡ ನಾನು ಬುದ್ಧನನ್ನು ನಾನು ಆರಾಧಿಸ್ತೀನಿ, ಧಮ್ಮಪದವನ್ನು ಓದ್ತೀನಿ ಅಂತಿದ್ರು ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಗೊತ್ತಿಲ್ಲದೆ ಇದ್ದರೆ ನಾನು ಮೂರ್ಖನೇ. ಹಾಗಾಗಿ ನಮಗಿಲ್ಲಿ ಅದು ತುಂಬ ಮುಖ್ಯ. ನಾವು ಅದನ್ನು ಪರಿಗಣಿಸಿ ಪ್ರತಿ ಕ್ಷಣವೂ ಅರಿವಿನಿಂದ ನೋಡ್ತಾ ಹೋಗಬೇಕು. ಅದೇ ಬುದ್ಧನ ಆಶಯ ಕೂಡ. ನಮ್ಮ ಜೀವನದ ಇತಿಮಿತಿಗಳನ್ನು ಅರಿತುಕೊಂಡು ಹಿತ ಅಹಿತವನ್ನು ಅರಿತುಕೊಂಡರೆ ಅದೇ ಸಹಜ ಧಮ್ಮ, ಬೇಸಿಕ್ ಧಮ್ಮ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಹಾಗೆ ಮುಂದೆ ಸಾಧನೆಯ ಮಾರ್ಗದಲ್ಲಿರುವ ಸಾಧಕನಿಗೆ ತನಗಿಂತ ಉತ್ತಮ ಅಥವಾ ಸಮನಾದ ಜೊತೆಗಾರನು ದೊರಕದಿದ್ದರೆ ತಾನೊಬ್ಬನೇ ದೃಢತೆಯಿಂದ ಒಂಟಿಯಾಗಿ ಆ ಮಾರ್ಗದಲ್ಲಿ ನಡೆಯಲಿ, ಆದರೆ ಮೂರ್ಖನ ಜೊತೆ ಸಲ್ಲದು. ಬುದ್ಧನಂಥ ದಾರ್ಶನಿಕರು ಎರಡನ್ನೂ ಸಮನಾಗಿ ನೋಡು ಅಂತ ಹೇಳಿದ್ಮೇಲೆ ಇಲ್ಲಿ ಮತ್ತೆ ಜ್ಞಾನಿ ಅಜ್ಞಾನಿ ಅಂತ ಯಾಕೆ ವ್ಯತ್ಯಾಸ ಆಗಿಬಿಡುತ್ತೆ? ಸತ್ಸಂಗ ಮಾಡಬೇಕು, ಒಳ್ಳೆಯ ಸಂಘನೇ ಮಾಡಿ, ನಿನಗೆ ಎಲ್ಲರೂ ಒಂದೇ ಅಂದಮೇಲೆ ಗುರುವಿಗೆ ಮತ್ತು ಆಧ್ಯಾತ್ಮದ ಎಲ್ಲವೂ ಒಂದೇ ಅಂದಮೇಲೆ ಯಾಕೆ ಎಲ್ಲವೂ ಒಂದೇ ಮೇಲೆ ಕೊನೆಯಲ್ಲಿ ಇದು ಯಾಕೆ ಬಂತು? ಒಳ್ಳೆಯವರ ಸಂಘ, ಕೆಟ್ಟವರ ಸಂಘ, ಜ್ಞಾನಿ ಅಜ್ಞಾನಿ ಯಾಕೆ ಬರುತ್ತಿದ್ದು? ಇದನ್ನು ನಾವು ಯೋಚನೆ ಮಾಡಬೇಕು. ಆ ಹಂತಕ್ಕೆ ತಲುಪುವಾಗ ನಾವು ಒಂದಷ್ಟು ನಮ್ಮನ್ನು ನಾವು ಬೇಲಿ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಇನ್ಫ್ಲೂಯೆನ್ಸ್ ಆಗೋದು ಬೇಡ ನಾವು ಅನ್ನೋ ಕಾರಣಕ್ಕೆ. ಈಗ ಚೆನ್ನಾಗಿ ಓದ್ತಿರೋ ಹುಡುಗ ಇದ್ದರೆ ಅವನ್ನ ಚೆನ್ನಾಗಿ ಓದ್ತಿರೋ ಜೊತೆಗೇ ಆದಷ್ಟು ಸಂಪರ್ಕ ಇದ್ದರೆ ಫೋಕಸ್ಡ್ ಇರ್ತಾನೆ, ಆ ಕಡೆಗೆ ಫೋಕಸ್ ಇರ್ತಾನೆ. ಯಾವಾಗ ಓದುವ ಸಮಯದಲ್ಲಿ, ಮಿಕ್ಕಿದ ಸಮಯದಲ್ಲಿ ಸಮಸ್ಯೆ ಇಲ್ಲ. ಅವನ ಎಕ್ಸಾಮ್ ಬಂತು, ಮತ್ತೊಂದು ಬಂತು, ಅವನ ಆಟ ಪಾಠಕ್ಕೆ ಹೋದಾಗ ಆಟ ಪಾಠದಲ್ಲಿ ಎಷ್ಟು ಬೇಕೋ ಅಷ್ಟೇ, ಅದಕ್ಕೆ ಹೆಚ್ಚು ಸಹವಾಸ ಬೇಡ. ಯಾಕೆಂದರೆ ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ ಅಂತ ಅಷ್ಟೇ ಹೊರತು ಪೂರ್ತಿ ಅವ್ರನ್ನ ಮಾತಾಡ್ಸೋದೇ ಬಿಟ್ಬಿಡಬೇಕು ಅಂತಲ್ಲ. ಸ್ಪೋರ್ಟ್ಸಲ್ಲಿ ಇರೋ ವ್ಯಕ್ತಿ ಅವನು ಸ್ಪೋರ್ಟ್ಸ್ ಆಡೋರ ಜೊತೆಗೇ ಆತ ಹೆಚ್ಚು ಸಮಯ ಕಳಿಬೇಕಾಗತ್ತೆ. ಯಾಕೆಂದರೆ ಅವನಿಗೆ ಕಲಿಕೆ ಇದೆ. ಹಾಗಾಗಿ ಸಾಧಕನಿಗೆ ಹೇಳುವಾಗ ನೀನು ಯಾವಾಗ ಸಾಧಕನಾಗಿರ್ತೀಯೋ ಆ ಸಮಯದಲ್ಲಿ ಹೆಚ್ಚು ಸಾಧಕನ ಸಹವಾಸವೇ ಮಾಡು, ಮೂರ್ಖನ ಸಹವಾಸ ಬೇಡ ಅಂತ ಬುದ್ಧ ಹೇಳ್ತಾ ಅಂದರೆ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದೇನೆ ಅಂತಲ್ಲ, ಯಾವುದನ್ನು ಮಾಡ್ತಿದ್ದೀವೋ ಆ ಸಮಯದಲ್ಲಿ ಅಂತಹವರ ಸಹವಾಸ ಮಾಡಬೇಕು ಅನ್ನೋದು ಹೊರತು ಯಾರನ್ನು ತೊರೆಯಬೇಕು. ನಾನಾಗ ಧಮ್ಮದ ಮಾರ್ಗದಲ್ಲಿ ನಡೀತಿದ್ದೀನಿ, ನಾ ಬುದ್ಧನ ಮಾರ್ಗದಲ್ಲಿ ನಡೀತಿದ್ದೀನಿ, ಮಿಕ್ಕದವರೆಲ್ಲ ಅಜ್ಞಾನಿಗಳು, ಮಿಕ್ಕದವರೆಲ್ಲ ಮೂರ್ಖರು, ಅವ್ರು ಸಹವಾಸ ಮಾಡಲ್ಲ ಅಂತ ಮನೇಲಿ ಯಾರು ಧರ್ಮವನ್ನು ಪಾಲಿಸ್ತಿಲ್ಲ ಅಂದರೆ ಹೆಂಡತಿ ಪಾಲಿಸ್ತಿಲ್ಲ ಅಂತ ಹೆಂಡತಿ ಅಜ್ಞಾನಿ, ಅವಳು ಮೂರ್ಖಳು, ಅವಳು ಸಹವಾಸ ಮಾಡಬಾರ್ದು ಅಂತ ಅಂದ್ಕೊಳ್ಳೋದಲ್ಲ. ಅಥವಾ ಗೆಳೆಯರು, ಸಹಪಾಠಿಗಳು, ಜೊತೆಗೆ ಕೆಲಸ ಮಾಡೋಂಥವ್ರು, ಇವನ್ನೆಲ್ಲ ನಾವು ಅಜ್ಞಾನ ಅಂತ ಜರಿಬೇಕು ಅಂತಿಲ್ಲ. ನನ್ನ ಸಾಧನೆಯ ಸಂಬಂಧಪಟ್ಟ ಹಾಗೆ ನಾನು ನಡೆಯುವಾಗ ಅಲ್ಲಿ ಮೂರ್ಖನ ಅವಶ್ಯಕತೆ ಇಲ್ಲ. ಸರಿಯಾಗಿ ಆ ಮಾರ್ಗವನ್ನು ನಡೆದಿಲ್ಲ, ತಿಳಿದಿಲ್ಲ, ಸದ್ಧಮವನ್ನು ಪಾಲಿಸ್ತಿಲ್ಲ ಅಂದಾಗ ಅವನ ಜೊತೆಗೆ ಸಾಧನೆಗೆ ಕೂರಬೇಡಿ ಅನ್ನೋ ಅರ್ಥ ಹೊರತು ಡಿಸ್ಕ್ರಿಮಿನೇಟ್ ಮಾಡಬೇಕು ಅಂತಲ್ಲ. ಉದಾಹರಣೆ ಇದೇ ಬೌದ್ಧ ಧರ್ಮದಲ್ಲೇ ಒಂದು ಕತೆ ಬರುತ್ತೆ. 3 ಜನನ್ನ ಮೌನವ್ರತಕ್ಕೆ ಅಂತ ಗುರು ಕಳಿಸಿದಂತೆ, ಮೌನವ್ರತ ಆಚರಿಸ್ಬೇಕು ನೀವು ಅಂತ. ಆಗ ಒಬ್ಬನಿಗೆ ಸೊಳ್ಳೆ ಕಚ್ಚಿತು, ಅಯ್ಯೋ ಸೊಳ್ಳೆ ಕಚ್ಚಿತು ಅಂದ್ಬಿಡ್ತಾನೆ. ತಕ್ಷಣ ಪಕ್ಕದ ಅಯ್ಯೋ ಸೊಳ್ಳೆ ಕಚ್ಚಿತು ಮಾತಾಡ್ಬಿಟ್ಟು ನೀವು ಮೌನವ್ರತನ ನೀನು ಭಂಗ ಮಾಡಿಬಿಟ್ಟಿಲ್ಲಪ್ಪ, ಮುರಿದ್ಬಿಟ್ಟಿಲ್ಲ ಮೌನವ್ರತನ ಅಂತ ಬೈತಾನೆ. ತಕ್ಷಣ ಮೂರನೇ ನೋಡಿದ್ರ ನೀವೆಲ್ಲ ಮಾತಾಡಿದ್ರಿ, ನಾನು ಮಾತಾಡಲೇ ಇಲ್ಲ ಅಂತ ಅನ್ನಂತೆ. ನಾವು ಯಾರ ಜೊತೆಗೆ ಇದ್ದೀವಿ ಅನ್ನೋ ಇದ್ರ ಮೇಲೆ ಸಾಧನೆಯಲ್ಲಿ ನಾವು ಎಷ್ಟು ಡಿಸ್ಟರ್ಬ್ಡಾಗಿ ನಡೀತಿದ್ದೀವಿ ಅನ್ನೋದು ತುಂಬ ಮುಖ್ಯ. ಒಂದಿಬ್ರು ಹೋಗ್ಬಿಟ್ಟು ಧ್ಯಾನ ಕೂರೋಣ ಅಂತ ಕೂತಾಗ ಮಧ್ಯ ಅವನು ಕಾಲು ಜುಮ್ಮಿಡಿತು, ಮತ್ತು ಹಿಂಗೆ ಅಂತಂದರು, ಮತ್ತೊಂದು ಮಾಡಿದ್ರು ಅಂತಂದರೆ
ಆಗ ಪಕ್ಕದವನೇ ಡಿಸ್ಟರ್ಬ್ ಆಗುತ್ತೆ. ಮಾತು ಫೋನ್ ನೋಡ್ತಿದ್ದೆ ಅಥವಾ ನಾ ಧ್ಯಾನ ಕೂರಬೇಕಿತ್ತು. ಜೊತೆಗಿರುವ ಸಾಧಕನಿಗೆ ಆತನಿಗೆ ನೆಗಡಿ ಇತ್ತು ಅಂದ್ಕೊಳ್ಳೋ, ಅನಾರೋಗ್ಯ ಇತ್ತು, ಮಾತು ಕೆಮ್ತಿದ್ದ ಅಂದಾಗ ಪಕ್ಕದಲ್ಲಿ ಕೂತು ಧ್ಯಾನ ಮಾಡೋದಕ್ಕೆ ಆರಂಭದಲ್ಲಿ ಕಷ್ಟ. ತದನಂತರ ಮುಂದೆ ಹೋಗ್ತಾ ಹೋಗ್ತಾ ಬಹುಶಃ ಸುಲಭ ಆಗ್ಬೋದು. ಸಂತೆಯಲ್ಲೂ ಕೂಡ ಆತ ಧ್ಯಾನಸ್ಥನಾಗಬಹುದು. ಆರಂಭಿಕದಲ್ಲೇ ತೊಡಕಾಗತ್ತೆ ಅನ್ನೋ ಕಾರಣಕ್ಕೆ ಬುದ್ಧ ಹೇಳ್ತದನ್ನು ಹೊರತು ಮೂರ್ಖರನ್ನು ಜರಿಬೇಕು, ಅವನಿಂದ ದೂರ ಸಂಘವೇ ಮಾಡಬಾರ್ದು ಅನ್ನೋ ಅರ್ಥ ಅಲ್ಲಿ ಬುದ್ಧನದ್ದಲ್ಲ. ಒಬ್ಬ ಮೂಕನ ಸನ್ನೆಯನ್ನು ಇನ್ನೊಬ್ಬ ಮೂಕನೇ ತಾನರಿಯುವನು, ಒಬ್ಬ ಜ್ಞಾನಿಯ ಸುಖವನ್ನು ಇನ್ನೊಬ್ಬ ಜ್ಞಾನಿಯೇ ತಾನರಿಯುವನು. ಕಬೀರ್ ದಾಸರು ಇದಕ್ಕೊಂದು ಪರಿಹಾರ ಕೊಡ್ತಾರೆ, ವಿವರಣೆ. ಅದು ಅವ್ರಿಗವ್ರಿಗೆ ಗೊತ್ತು. ಹೀಗೆ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ ಗಾದೆ ನಮ್ಮ ಕಡೆ. ಅದು ದೊಡ್ಡವ್ರ ಕಷ್ಟ ಅವ್ರಿಗೆ ಗೊತ್ತು, ನಮ್ಮ ಕಷ್ಟ ನಮಗೆ ಗೊತ್ತಪ್ಪ. ಅದು ಅವ್ರವ್ರ ಕಷ್ಟ ಅವ್ರು ದೊಡ್ಡದಾಗಿರುತ್ತೆ. ನಾವಾಗೆಲ್ಲ ಅನ್ನಬಾರ್ದು, ಇಷ್ಟಕ್ಕೆಲ್ಲ ಯಾಕೆ ಹಿಂಗೆ ಆಡ್ತೀಯ ಅಂತ ಅನ್ನಬಾರ್ದು. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ, ಶ್ರೀಮಂತದ ಅವನಿಗೇನು ಕಷ್ಟ ಅಂತೆಲ್ಲ ಮೂದಲಿಸೋವಾಗ ನಮ್ಗೆ ಇದನ್ನು ನೆನಪು ಮಾಡೋರು. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ, ಅವನ ಕಷ್ಟ ಏನಿದೆ ನಮಗೆ ಗೊತ್ತಿಲ್ಲಪ್ಪ ಅಂತ. ಹಾಗೆ ಇದು ಸಾಧಕನ ಭಾರ ಸಾಧಕನಿಗೆ, ಅಜ್ಞಾನಿಯ ಭಾರ ಅಜ್ಞಾನಿಗೆ. ಅದು ಅವ್ರವ್ರದೇ ಪಾಪ. ನೀ ಅಜ್ಞಾನಿ ಅಂತ ಮೂದಲಿಸೋ ಅವಶ್ಯಕತೆ ಇಲ್ಲ. ನಾನಾ ಕಾರಣಗಳಿಗೆ ಆತ ಧಮ್ಮ ಮಾರ್ಗಕ್ಕೆ ಬಂದಿಲ್ಲದಿರ್ಬೋದು, ಆತ್ಮ ಸಾಕ್ಷಾತ್ಕಾರದ ಮಾರ್ಗಕ್ಕೆ ಬಂದಿಲ್ಲದಿರ್ಬೋದು. ಅವನನ್ನು ತಿಳಿಯದವನು ಅಂತ ಗುರು ಹೇಳ್ತಿದ್ದಾನೆ ಅಂದ ತಕ್ಷಣ ನಾವು ಅವನ್ನ ಅಜ್ಞಾನಿ, ಮೂರ್ಖ ಅಂತ ಅನ್ನುವ ಅವಶ್ಯಕತೆ ಇಲ್ಲ. ಅದು ನಮಗೆ ಅರಿವಿರಬೇಕು. ಯಾಕೆಂದರೆ ಕೆಲವೊಂದು ಸಾಲುಗಳು ನಮಗೇನಾಗುತ್ತೆ, ಅದರ ಆಶಯವನ್ನು ಅರಿಯದೇ ಇದ್ದರೆ ನಾವು ಯಥಾವತ್ತಾಗಿ ಹಾಗೆ ಬೆಳೆಸ್ಬಿಟ್ರೆ ನಾವು ಡಿಸ್ಕ್ರಿಮಿನೇಷನ್ ಶುರು ಮಾಡಿಬಿಡ್ತೀವಿ. ಮತ್ತು ನಮ್ಮ ಬಗ್ಗೆ ಒಂದು ಹಿರಿಮೆ ಬಂದ್ಬಿಡುತ್ತೆ. ಹಾಗೆ ನಾನು ಮೂರ್ಖ ಅಲ್ಲ, ನಾನು ಧಮ್ಮವನ್ನು ಅರ್ತಿದ್ದೀನಿ, ನಾನು ಬುದ್ಧನನ್ನು ಅರ್ತಿದ್ದೀನಿ, ಬುದ್ಧನ ಮಾರ್ಗದಲ್ಲಿ ನಡೀತಿದ್ದೀನಿ, ಹಾಗಾದರೆ ನಾನು ಜ್ಞಾನಿ, ಆತ ಅಜ್ಞಾನಿ ಅಂತ ಅವನ್ನ ಕೀಳಾಗಿ ನೋಡ್ತಾ ನನಗೆ ಹಿರಿಮೆ ಬಂದ್ಬಿಡುತ್ತೆ. ಮತ್ತದು ಅಹಂಕಾರದ ಪ್ರತೀಕವೇ ಆಗುತ್ತೆ. ಆಗ ನನಗೆ ಸಾಧನೆಯಲ್ಲಿ ತೊಡಕಾಗತ್ತೆ ಮತ್ತು ಇನ್ನೊಂದಷ್ಟು ಸಾಧಕರದು ತಲೆ ಕೆಡಿಸೋಂಗಾಗತ್ತೆ. ಹಾಗಾಗಿ ಇಂತಹ ಸಾಲುಗಳನ್ನು ನಾವು ಯಾವ ಆಶಯದಲ್ಲಿ ಹೇಳಿದ್ದಾನೆ ಆತ, ಅದು ಬುದ್ಧನೇ ಇರ್ಬೋದು, ಯಾವುದೇ ಗುರುವಾಣಿ ಇರಬಹುದು, ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ನಾವು ಅದನ್ನು ನಮ್ಮಲ್ಲೇ ಹೊರೆ ಹಚ್ಚಿ ನಾವೇ ಚಿಂತನ ಮಂಥನ ಮಾಡಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಇಂಥ ಕೆಲವು ಸಾಲುಗಳು, ವಿಶೇಷವಾಗಿ ಇಂತಹ ವಾಕ್ಯಗಳು ನಮಗೆ ಸಾಮಾನ್ಯ ಅಪಾರ್ಥವಾಗೋದೇ ಜಾಸ್ತಿ. ಹಾಗೆ ಮುಂದೆ ಬುದ್ಧ ತುಂಬ ಸೊಗಸಾಗಿ ಹೇಳ್ತಾನೆ, ನನಗೆ ಮಕ್ಕಳುಂಟು, ನನಗೆ ಐಶ್ವರ್ಯ ಉಂಟು ಎಂದು ಯೋಚಿಸುತ್ತಾ ಮೂರ್ಖನು ಕೊರಗುವನು. ಆದರೆ ತಾನೇ ತನ್ನದಲ್ಲ ಎಂದಾದ ಬಳಿಕ ಎಲ್ಲಿಯ ಮಕ್ಕಳು, ಎಲ್ಲಿಯ ಐಶ್ವರ್ಯ? ತಾನೇ ಮನೆ ಬಿಟ್ಟು ಬಂದ್ಬಿಟ್ಟು 6 ವರ್ಷ ಸುತ್ತಾಡಿ ಕೊನೆಗೆ ಜ್ಞಾನೋದಯ ಮಾಡ್ಕೊಂಡಿರೋದ್ರಿಂದ ಅವನಿಗದು ಹೇಳೋಕ್ಕೆ ಸುಲಭ. ಹೆಂಡತಿ ಮಕ್ಕಳಿದ್ರೆ ಕಷ್ಟ. ಮತ್ತು ಆತನಿಗೆ ತಾನು ಸನ್ಯಾಸವನ್ನು ಸ್ವೀಕರಿಸಿರುವಂತಹ ಬುದ್ಧ ಮತ್ತು ಸನ್ಯಾಸವನ್ನೇ ದೀಕ್ಷೆ ಕೊಟ್ಟಿದ್ದರಿಂದ ಬಹುಶಃ ಇದು ಯಾರು ಸಂಸಾರವನ್ನು ತೊರೆದು, ಜವಾಬ್ದಾರಿಗಳ ತೊರೆದು ಭಿಕ್ಕವಾಗಿ ಬಂದಿರ್ತಾರೋ ಮತ್ತವರು ಅದ ಕಡೆನೇ ಇನ್ನೂ ಕೊರಗಿರುತ್ತೆ. ಅಯ್ಯೋ, ನನ್ನ ಹೆಂಡತಿ ಬಿಟ್ಕೊಂಡ್ಬಿಟ್ಟೆ, ನನ್ನ ಮಕ್ಕಳನ್ನ ಬಿಟ್ಕೊಂಡ್ಬಿಟ್ಟೆ, ನನ್ನ ಆಸ್ತಿ ಪಾಸ್ತಿ ಬಿಟ್ಕೊಂಡ್ಬಿಟ್ನಲ್ಲಪ್ಪ ಅಂತ ಇನ್ನೂ ಕೊರಗಿನ್ನೂ ಆ ವಾಸನೆ ಇರುತ್ತೆ. ಇನ್ನು ನಮ್ಮೊಳಗೆ ಈಗಿನ್ನೂ ಬಿಟ್ಟು ಬಂದಿರೋರಿಗೆ ಅದು ಇರುತ್ತೆ. ಹಾಗಾಗಿ ಅದು ಬಂದವರಿಗೆ ಇದು ಸಮಾಧಾನ ಹೇಳಿದಂತಹ ವಾಕ್ಯಗಳಿರಬಹುದು. ಮತ್ತು ಇನ್ನು ಯೌವನದಲ್ಲೇ ಬುದ್ಧನನ್ನು ನೋಡಿ ಯಾರು ತಾನೇ ಆಕರ್ಷಣೆ ಆಗಲ್ಲ, ಹೋಯ್ತಪ್ಪ ನಾನು ಹಾಗಾದರೆ ಬುದ್ಧನ ಜೊತೆಗೆ ಹೋಗ್ತೀನಿ ಅಂತ ಆತ ಬಂದಿರ್ಬೋದು. ಆತ ಮತ್ತೆ ನೋಡಿ ಸಂಸಾರದಲ್ಲಿರೋವಂಥವ್ರು ನೋಡಿ ನಾನು ಬರಬಾರ್ದಾಗಿತ್ತೇನೋ ಅಂತ ಅನಿಸಿರ್ಬೋದು ನಾನಾ ಕಾರಣಗಳಿಗೆ. ಹಾಗಾಗಿ ಅವರಿಗೂ ಕೂಡ ಹೇಳಿರುವಂಥದ್ದು. ಮತ್ತು ಈಗಾಗಲೇ ಯಾರು ಸನ್ಯಾಸದಲ್ಲೇ ಇರ್ತಾರೋ, ಬ್ರಹ್ಮಚಾರಿ ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತಾರೋ ಅವ್ರುಗಳು ಕೂಡ ಇದನ್ನು ಸಮಾಧಾನಕ್ಕೆ ಹೇಳ್ಕೊಳ್ಬಹುದು. ಸಂಸಾರಿಗಳೇ ಅದನ್ನು ಹೇಳ್ಕೊಂಡಂಗಾರೆ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬಾರ್ದ ಅಂತ ಅಂತಲ್ಲ. ಅದು ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ಮಕ್ಕಳ ಬಗ್ಗೆ ಯಾಕಷ್ಟು ತಲೆ ಕೆಡಿಸ್ಕೊತೀಯ, ನೋಡು ಧೃತರಾಷ್ಟ್ರನ ಮಕ್ಕಳು ಏನಾದರೂ, ಪಾಂಡವ್ರ ಮಕ್ಕಳು ಏನಾದರೂ, ಅವ್ರು ಹೆಂಗೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯಲಿಲ್ವಾ, ಯಾಕಷ್ಟು ತಲೆ ಕೆಡಿಸ್ಕೊತೀಯ ಅಂತ ಕಗ್ಗದಲ್ಲಿ ಒಂದು ಕಡೆ ಗುಂಡಪ್ಪ ಅಂತಾರೆ. ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಲ್ಲ, ಮದುವೆ ಮಾಡ್ಕೊಂಡಿರ್ತೀವಿ, ನಮ್ಮ ಜವಾಬ್ದಾರಿ ನಿಭಾಯಿಸಲೇಬೇಕು, ಅದ್ರ ಬಗ್ಗೆ ಹೆಚ್ಚು ಕೊರಗಬಾರದು ಅನ್ನೋ ಬುದ್ಧನ ಮಾತೆ ಹೊರತು, ಅಥವಾ ಎಲ್ಲರ ಆಶಯ ಕೂಡ ಅದೇ ಆಗಿದೆ ಹೊರತು ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಅಂದರೆ ಅವ್ರು ಹೆಂಗಾರು ಹಾಳಾಗೋಗಲಿ ನಾನು ಆಧ್ಯಾತ್ಮ ಮಾಡ್ತೀನಿ ಅನ್ನೋ ಅರ್ಥ ಅಲ್ಲ. ನಾನು ಸಮಾಜದಲ್ಲಿದ್ದೀನಿ, ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಅಂದರೆ ಅದನ್ನು ನಿಭಾಯಿಸ್ತಾನೆ ಮಾಡಬೇಕು. ಯಾರಿಗೆ ಅದು ಯಾರೂ ಇಲ್ಲವೋ, ಹೆಂಡತಿ ಮಕ್ಕಳು ಏನೂ ಇಲ್ಲ ಅನ್ನೋಗಿದೆ, ಅವನಿಗದು ಅನ್ವಯಿಸಬಹುದು. ಅದಕ್ಕೆ ಅಂಟಿಕೊಂಡಿರಬೇಡಿ, ಅದರ ಬಗ್ಗೆನೇ ಕೊರಕೊಂಡು ಕೂರಬೇಡಿ. ಉದಾಹರಣೆಗೆ ಇವಾಗ ಕೋರ್ಸ್ಗೆ ಹೋಗ್ತೀವಪ್ಪ, ಒಂದು ವಾರ ಯಾವುದೋ ಕೋರ್ಸ್ಗೆ ಹೋಗ್ತೀವಿ, ಋಷಿಕೇಶಕ್ಕೋ ಅಥವಾ ಅರುಣಾಚಲಕ್ಕೋ, ಮತ್ತೊಂದು ಕಡೆ ವಿಪಸನಕ್ಕೆ ಅಂತ 10 ದಿನ ಕೋರ್ಸಸ್ ಆಫರ್ ಮಾಡ್ತಾರೆ. ಅರುಣಾಚಲದಲ್ಲಿ ಇದೆ, ಬೆಂಗಳೂರಲ್ಲಿ 10 ದಿನ ವಿಪಸನ ಕೋರ್ಸ್ ಆಫರ್ ಮಾಡ್ತಾರೆ. ಅಲ್ಲಿಗೆ ಬಂದಾಗ ಇದನ್ನು ಅಪ್ಲೈ ಮಾಡ್ಕೋಬೋದು. ಹೇಗಿರೋ ಹೆಂಡತಿ ಮಕ್ಳಿಗೆ ಹೇಳಿ ಬಂದಿದ್ದೀವಿ, 10 ದಿನ ಅಂತ ಬಂದಿರ್ತೀವಿ. ಆಗ ಅದು ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡುವ
ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಕೊರಗಬೇಡ ಅಂತ ನಾವು ಸಮಾಧಾನ ಮಾಡ್ಕೋಬೋದು. ಕಡ್ಕೊಳ್ಳೋ ಮಡಿವಾಳಪ್ಪನ ಅದೇ ಅಂತಾರೆ, ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಮ್ಮನೆ ಎಲ್ಲ ಅಂತ. ಅಂದರೆ ಅದ್ರ ಬಗ್ಗೆನೇ ಕೊರಕೊಂಡು ನೀನು ಆತ್ಮ ಸಾಕ್ಷಾತ್ಕಾರ ಕಡೆಗೆ ಒಲವು ಕೊಡದೇ ಇರಬೇಡ. ಅದು ಕೂಡ ನಿಭಾಯಿಸ್ಕೊಂಡು ಹೋಗುತ್ತೆ. ಒಂದು ಹಂತಕ್ಕೆ ಬಂದು ಎಲ್ಲರೂ ಸ್ವತಂತ್ರರಾಗಿರ್ತಾರೆ, ನಮ್ಮ ಜವಾಬ್ದಾರಿ ನಿಭಾಯಿಸಿರ್ತೀವಿ. ಅದಕ್ಕೆ ಅಂತ ಒಂದಷ್ಟು ಫ್ಯೂಚರ್ ಸೆಕ್ಯೂರ್ ಮಾಡಿರುವಾಗ ಮತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಜೀವನ ಕಳ್ಕೊಳ್ಳೋಕೆ ಹೋಗಬೇಡ, ಆಯುಸ್ನ ಕಳ್ಕೊಳ್ಳೋಕೆ ಹೋಗಬೇಡ. ಇದ್ರ ಕಡೆನೂ ಗಮನ ಕೊಡು ಅನ್ನೋ ಅರ್ಥದಲ್ಲೂ ನಾವು ತೊಗೋಬೋದು. ಬಿಟ್ಬಿಟ್ಟು ಬರಬೇಕು, ಅವ್ರ ಬಗ್ಗೆ ಕೇರ್ ಮಾಡಬಾರ್ದು ಅಂತಲ್ಲ. ಹೀಗೆ ಕೆಲವೊಂದು ವಿಶೇಷವಾಗಿ ನಾನು ಪದೇ ಪದೇ ಯಾವಾಗಲೂ ಎಲ್ಲ ಸಂಚಿಕೆಯಲ್ಲೂ ಹೇಳ್ತಿರ್ತೀನಿ, ಕೆಲವೊಂದನ್ನು ನಮ್ಮ ಸಂದರ್ಭಕ್ಕೆ ಅನುಸಾರವಾಗಿ, ನನ್ನ ಸ್ಥಿತಿಗೆ ಅನುಸಾರವಾಗಿ ಸಾಮಾಜಿಕ ಮತ್ತು ರಾಜಕೀಯ ಧಾರ್ಮಿಕ ಪಲ್ಲಟಗಳು ತಲ್ಲಣಗಳು ಇದೆಲ್ಲದರವನ್ನು ನಾವು ಗಮನಿಸಿ ಪರೀಕ್ಷೆ ಮಾಡಿ ನನಗಿದು ಎಷ್ಟು ಸೂಕ್ತ. ಎಲ್ಲ ಸಾಲುಗಳು ನಾನು ತೊಗೊಳ್ಬೇಕು ಅಂತಿಲ್ಲ. ಅದು ನನ್ನ ಮಾತುಗಳೇ ಆಗಿರಬಹುದು, ಅದು ಜೀಸಸ್ನ ಮಾತಿರ್ಬೋದು, ಕೃಷ್ಣನ ಮಾತಿರ್ಬೋದು, ಯಾರದೇ ಮಾತಿರ್ಬೋದು. ನನ್ನ ಜೀವನದಲ್ಲಿ ನಾನು ಎಷ್ಟು ಸೂಕ್ತವಾಗಿ ಅಳವಡಿಸಿಕೊಳ್ಳಬಲ್ಲೆ ಅದ್ರ ಕಡೆ ಗಮನ ಕೊಡಬೇಕು ಹೊರತು ಅದೆಲ್ಲವೂ ಸರಿಯೇ ಇರ್ಬೋದು. ಮಾತು ಬುದ್ಧನ ಅಷ್ಟೂ ಮಾತುಗಳು ಸರಿಯೇ ಇರ್ಬೋದು, ಆದರೆ ಸರಿ ಅಂದ ತಕ್ಷಣ ನಾವು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಅದು ಎಷ್ಟು ಸೂಕ್ತವಾಗಿದೆ ಅನ್ನೋದನ್ನು ನಾವು ಅದನ್ನು ಪರಿಗಣಿಸ್ಬೇಕಾಗತ್ತೆ. ಅದು ಬುದ್ಧನ ಮಾತೇ ಇರಲಿ, ಅದು ಯಾವ ದಾರ್ಶನಿಕನ ಮಾತೇ ಇರಲಿ, ಕಬೀರ್ ದಾಸರ ಮಾತೇ ಇರಲಿ, ಯಾರ ಮಾತೇ ಆಗಿರಲಿ, ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಹೋದಾಗ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನನ್ನ ಸುತ್ತಮುತ್ತಲ ಪರಿಸರಕ್ಕೆ ಏನಾದರೂ ಹಾನಿ ಆಗ್ತಿದೆಯಾ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ಇವತ್ತು ಮೊದಲಿಗಿಂತ ಹೆಚ್ಚು ಇಂಟರ್ ಡಿಪೆಂಡೆಂಟ್ ಇದ್ದೀವಿ ನಾವು ಇವತ್ತು. ಆಗಿನ ಕಾಲಕ್ಕೆ ನಡೀತಿತ್ತು, ಮನೆಯಲ್ಲಿ 7 ಜನ 8 ಜನ ಮಕ್ಕಳು, ಮನೆ ತುಂಬ ಒಂದು ಕೂಡು ಕುಟುಂಬ ಇದ್ದಂಥ ಕಾಲ. ಇವತ್ತು ಇದೆಲ್ಲ ಮನೆ ಮಠದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದ ಕಾಲದಲ್ಲಿ ನಾವು ಇದೇ ಒಂದು ಈಗಲೂ ಹಳ್ಳಿಗಳು ಬಂದು ಎಷ್ಟೋ ಕಡೆ ಕೂಡು ಕುಟುಂಬ ಇದೆ. ನಾವು ಚಿಕ್ಕವರಾಗಿದ್ದಾಗ ವಠಾರಗಳಲ್ಲಿ ಇರ್ತಿದ್ವಿ, ಮನೆಗಳಲ್ಲೂ ತುಂಬ ಜನ ಇರ್ತಿದ್ರು. ಮನೇಲಿ 8 ಜನ 6 ಜನ 10 ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರಿದ್ದಂಥ ಕಾಲ. ಇನ್ನು ಆಗಿನ ಕಾಲಕ್ಕೆ 2000 ವರ್ಷದ ಹಿಂದೆ ಇನ್ನೆಷ್ಟು ಅವರು ಕೂಡು ಕುಟುಂಬವಾಗಿರಲಿಲ್ಲ, ಎಷ್ಟು ಜನ ಇರಲಿಲ್ಲ. ಇಡೀ ಒಂದು ಹಳ್ಳಿನೇ ಬಹುಶಃ ಒಂದು ಮನೆಯಾಗಿ ಬದುಕಿದಂತಹ ಕಾಲವಾದ್ದರಿಂದ ಅಲ್ಲಿ ನಾನು ಇಲ್ಲದೇ ಇದ್ದರೂ ಬಹುಶಃ ಅಷ್ಟೇನು ನನ್ನ ಇಲ್ಲದಿರುವಿಕೆ ಅಷ್ಟು ಬಹುಶಃ ಅಡ್ಡ ಪರಿಣಾಮ ಬೀರ್ತಿರ್ಲಿಲ್ಲ ಅನಿಸುತ್ತೆ ಆಗಿನ ಕಾಲದಲ್ಲಿ. ಹಾಗಾಗಿ ಅದು ತೊರೆದು ಬರುವುದು ಕಷ್ಟವೂ ಆದರೂ ತೊರೆದು ಬಂದಾಗ ನಷ್ಟ ಅಷ್ಟು ಆಗದೇ ಇರಬಹುದೇನೋ ಆಗಿನ ಕಾಲಕ್ಕೆ. ಆದರೆ ಇವತ್ತಿನ ಕಾಲಕ್ಕೆ ನಮ್ಮದೀಗ ನ್ಯಾನೋ ಕುಟುಂಬ ಆಗ್ತಾ ಹೋಗ್ತಿರೋದ್ರಿಂದ ಎಷ್ಟೋ ಮನೆಗಳಲ್ಲಿ ಹೆಂಡತಿಯೋ ಅಥವಾ ಗಂಡನೋ ಮಕ್ಕಳು ಆಧ್ಯಾತ್ಮ ಕಡೆ ಹೆಚ್ಚು ಒಲವು ಕೊಟ್ಟರೆ ಗಾಬರಿ ಆಗ್ತಿದ್ದಾರೆ. ಯಾಕೆಂದರೆ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತ. ನಮ್ಮದು ಇವತ್ತಿರೋದೇ 2, 3 ಜನ 4 ಜನದ ಹೆಚ್ಚು 4 ಜನದ ಮನೆ ಇರೋಂಥ ಒಂದು ಕುಟುಂಬಗಳಾಗಿರುವಾಗ ಒಬ್ಬನನ್ನು ಕಳೆದುಕೊಳ್ಳುವುದು ಅದು ಮಾನಸಿಕವಾಗಿ, ಆರ್ಥಿಕವಾಗಿ, ಭಾವನಾತ್ಮಕವಾಗಿಯೂ ಕಷ್ಟ ಹಾಗೂ ನಷ್ಟವೂ ಹೌದು. ಹಾಗಾಗಿ ನಾವು ಇಂತಹ ಕೆಲವು ಸಾಲಗಳನ್ನು ನಾವು ನಮ್ಮ ಜೀವನದಲ್ಲಿ ಹೊರೆ ಹಚ್ಚಿ ನೋಡಿಕೊಳ್ಳುವುದು ತುಂಬ ಸೂಕ್ತ. ಪದೇ ಪದೇ ಇದನ್ನು ನಾನು ಆದಷ್ಟು ಹೇಳ್ತಾನೆ ಇರ್ತೀನಿ. ಯಾಕೆಂದರೆ ಕಣ್ಣಾರೆ ನಾವು ಪರಿಸ್ಥಿತಿಗಳನ್ನು ನೋಡ್ತಿರ್ತೀವಿ. ಆಧ್ಯಾತ್ಮದ ಹೆಸರಲ್ಲಿ ಯಾವ ರೀತಿ ಮನುಷ್ಯ ಗೊಂದಲಕ್ಕೊಳಗಾಗ್ಬಿಟ್ಟಿರ್ತಾರೆ, ಕಾನ್ಫ್ಲಿಕ್ಟ್ಸ್ ಆಗ್ತಿರುತ್ತೆ. ನಾವು ಪೂರ್ತಿ ಆಧ್ಯಾತ್ಮಕ್ಕೆ ಓಡಬೇಕಾ, ಇಲ್ಲ ಪೂರ್ತಿ ಮೆಟೀರಿಯಲಿಸ್ಟಿಕ್ ಆಗಿರಬೇಕಾ, ಈ ರೀತಿ ಗೊಂದಲಗಳಿರುತ್ತೆ. ಎಷ್ಟೋ ಜನ ನಾನು ಪೂರ್ತಿ ರಿಟೈರ್ಡ್ ಆದಮೇಲೆ ಸ್ಪಿರಿಚುಲಿಟಿಗೆ ಬರ್ತೀನಿ. ಪಲ್ಲುಗೊಬ್ಬರಿ ಬುಕ್ಸ್ ಓದ್ಕೊಂಡಿರ್ತೀನಿ, ಮತ್ತೊಮ್ಮೆ ಮಾಡ್ಕೊಂಡಿರ್ತೀನಿ, ನಾನು ಸ್ಪಿರಿಚುಲಿಟಿ ಕಡೆಗೆ ಬರಲ್ಲ, ನಾನು ಫುಲ್ ರಿಟೈರ್ಡ್ ಆದಮೇಲೆ ಬರ್ತೀನಿ ಅಂತ ಅಂದ್ಕೊಂಡ್ರು ಎಷ್ಟೋ ಜನ ಇರ್ತಾರೆ. ನನ್ನ ಹೆಂಡತಿ ಮಕ್ಕಳು ಗಂಡಗಳೆಲ್ಲರೂ ಪೂರ್ತಿ ನಿಭಾಯಿಸಿ ಅವ್ರನ್ನೆಲ್ಲ ಸೆಟಲ್ ಡೌನ್ ಆದಮೇಲೆ ಆಧ್ಯಾತ್ಮಕ್ಕೆ ಬರಬೇಕು ಅಂತ ಎಷ್ಟೋ ಹೆಣ್ಣುಮಕ್ಕಳು ಹೋಮ್ ಮೇಕರ್ಸ್ ಆಗಿ ಅಂದ್ಕೊಂಡಿರ್ತಾರೆ. ಯಾಕಂದರೆ ಅಷ್ಟು ಜವಾಬ್ದಾರಿ ಆಗಿಬಿಟ್ಟಿರುತ್ತೆ. ಹಾಗಾದ್ರೆ ನಾನು ಈ ಜವಾಬ್ದಾರಿ ನಿಭಾಯಿಸ್ಕೊಂಡೆ ಆಧ್ಯಾತ್ಮ ಮಾಡೋಕ್ಕಾಗಲ್ಲ ಪಾಪ ತಮಗೆ ತಾವೇ ಮನಸ್ಸು ಮಾಡ್ಕೊಂಬಿಟ್ಟಿರ್ತಾರೆ. ಯಾಕೆಂದರೆ ಇವತ್ತು ಆಧ್ಯಾತ್ಮ ಎಲ್ಲೋ ಹೋಗಿ ಮಾಡುವಂಥದ್ದು ಅನ್ನೋ ಮಟ್ಟ ನಮಗೆ ನಾನಾ ಕಾರಣಗಳಿಗೆ ಆಗ್ಬಿಟ್ಟಿರೋದ್ರಿಂದ ಈ ಎಲ್ಲರಿಂದ ಏನಾಗುತ್ತೆ, ನಮಗೆ ಆಧ್ಯಾತ್ಮನ ಸಂಸಾರವನ್ನು ತೊರೆದು ಹೋಗುವಂಥದ್ದು ನಮ್ಮ ಕೈಲಾಗಲ್ಲ. ಅಥವಾ ಸರಿ ನನ್ನ ಕೈಲಿ ಸಂಸಾರ ಇರೋಕ್ಕೆ ಆಗಲ್ಲ, ನಂಗೆ ಆಧ್ಯಾತ್ಮನ ಬೇಕು ಅಂತ ತೊರೆದು ಹೋಗುವುದು, ಇದೆರಡರಿಂದಲೂ ಕೂಡ ನಮಗೆ ಗೊಂದಲಗಳಾಗ್ತಾಯಿದೆ, ನಷ್ಟಗಳಾಗ್ತಿದೆ, ಹಾನಿ ಆಗ್ತಿದೆ. ಹೋದ್ರೆ ಮಾತು ಬರೋಕ್ಕಾಗದಿರೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನಾ ರೀತಿ ಜಂಜಾಟಗಳು ಮತ್ತು ಗೊಂದಲಗಳು ನಮ್ಮ ಸುತ್ತಮುತ್ತ ನೋಡ್ತಾನಿದ್ದೀವಿ. ಹಾಗಾಗಿ ಇಂತಹ ವಾಕ್ಯಗಳನ್ನು ಹೇಳುವಾಗ ನಾನು ಯಾಕಿಷ್ಟು ವಿವರಿಸ್ತೀನಿ ಅಂತಂದರೆ, ಅದು ಕೇಳುವವರಿಗೆ ತಪ್ಪು ಮಾಹಿತಿ ಆಗಬಾರದು ಅಥವಾ ಅವರ ನಿರ್ಧಾರದಲ್ಲಿ ಪ್ರಚೋದನೆ ಆಗಬಾರ್ದು. ಮನೆ ಬಿಟ್ಟು ಹೋಗೋದಕ್ಕೆ ಇಂತಹ ಬುದ್ಧನ ವಾಕ್ಯಗಳು, ಶಂಕರಾಚಾರ್ಯರ ವಾಕ್ಯಗಳು
ಅಥವಾ ಅದನ್ನು ಹೇಳುವಾಗ ನನ್ನದೇ ಮಾತುಗಳು ತಮಗೆ ಪ್ರಚೋದನೆ ಆಗಬಾರ್ದು. ನಾನು ಕೂಡ ಸಂಸಾರಿನೇ, ನನಗೂ ಕೂಡ ಕೆಲಸಗಳಿದೆ, ನನ್ನ ಸ್ಟುಡಿಯೋ ಇದೆ, ನಾನು ದುಡಿಮೆ ಮಾಡಿಕೊಂಡು ಕಾಯಕವೇ ಕೈಲಾಸ ಅಂತ ಬದುಕಿರೋ ವ್ಯಕ್ತಿ ಆದ್ದರಿಂದ ನಾನು ಯಾವತ್ತೂ ಸನ್ಯಾಸವನ್ನು ಎಂಡೋರ್ಸ್ ಮಾಡಲ್ಲ. ಸನ್ಯಾಸ ತಪ್ಪು ಅಂತ ಹೇಳ್ತಿಲ್ಲ, ನಾನು ಅದನ್ನು ಪಾಲಿಸ್ತಿರೋದ್ರಿಂದ ನಾನು ಅದನ್ನು ಎಂಡೋರ್ಸ್ ಮಾಡಲ್ಲ. ಹಾಗೆ ಇಂಥ ವಾಕ್ಯಗಳು ಬಂದಾಗ ಅದನ್ನು ಎಚ್ಚರಿಕೆಯಿಂದ ಸಂಸಾರಿಗಳು ಬಳಸುವ ರೀತಿ ಹೇಗೆ ಅಂತ ಇದನ್ನು ನಾನು ಆದಷ್ಟು ರೀಡಿಫೈನ್ ಯಾಕೆ ಮಾಡ್ತೀನಿ ಅಂದರೆ, ಅದು ಬುದ್ಧನ ಮಾತನ್ನು ತಪ್ಪಾಗಿ ಹೇಳುವುದು, ತಿರುಚಿ ಹೇಳುವುದು ಅಂತಲ್ಲ. ನಾನು ಸಂಸಾರಿ ಆದ್ದರಿಂದ ಸಂಸಾರಿಗಳಿಗೆ ಹೆಚ್ಚಿದನ್ನು ಹೇಳಬಲ್ಲೆ, ಸನ್ಯಾಸಿಗೆ ನಾನು ಹೇಳೋಕ್ಕಾಗಲ್ಲ. ಯಾಕೆ ನಾನು ಸ್ತ್ರೀ ಸಂಘ ಮಾಡಿಬಿಡಿ, ಮತ್ತೊಂದು ನೂರಾರು ಅವ್ರಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ ಸನ್ಯಾಸಿಗಳಿಗೆ. ಅಂತ ಯಾವ ಡೂಸ್ ಆ್ಯಂಡ್ ಡೋಂಟ್ಸು ಸಂಸಾರಿಗಿಲ್ಲ. ಸಂಸಾರಿ ಆಧ್ಯಾತ್ಮ ನಡೆಸುವವನಿಗೆ ಆ ಎಷ್ಟೋ ಡೂಸ್ ಆ್ಯಂಡ್ ಡೋಂಟ್ಸು ಅಪ್ಲೈ ಆಗಲ್ಲ. ಹಾಗಿರುವಾಗ ನಾನು ಆತನಿಗೆ ಹೇಳುವ ಯಾವ ಏನಂತಾರೆ ಯೋಗ್ಯತೆಯನ್ನು ಪಡೆದಿಲ್ಲ. ಒಬ್ಬ ಸಂಸಾರಿಗೆ ಸನ್ಯಾಸಿಗೆ ಹೇಳುವ ಯೋಗ್ಯತೆ ನನಗಿಲ್ಲ. ಆದರೆ ಸಂಸಾರಿಗೆ ಹೇಳುವ ಯೋಗ್ಯತೆ ನನಗಿದೆ, ಯಾಕಂದರೆ ಪಾಲಿಸ್ತಿರ್ತೀನಿ. ಯಾವುದನ್ನು ಪಾಲಿಸಿರ್ತೀವೋ ಅದನ್ನು ಹೇಳಬಹುದು ಅನ್ನೋದು ನನ್ನ ಒಂದು ತರ್ಕ ಮತ್ತು ಅಭಿಪ್ರಾಯ, ನಿಲುವು ಕೂಡ ಹೌದು. ಹಾಗೆ ಆ ಆಧಾರದ ಮೇಲೆ ಹೇಳುವಾಗ ಕೆಲವೊಮ್ಮೆ ಬುದ್ಧರನ್ನು ನಾವು ಕೋಟ್ ಮಾಡಬೇಕಾಗತ್ತೆ, ಶಂಕರರ ಮಾತುಗಳನ್ನು ಕೋಟ್ ಮಾಡಬೇಕಾಗತ್ತೆ. ಅಲ್ಲೆಲ್ಲೋ ಈ ರೀತಿ ಸನ್ಯಾಸಿಯ ವಿಷಯಗಳು ಬಂದಾಗ, ಬಿಟ್ಟು ಹೋಗುವ, ತೊರೆದು ಹೋಗುವ ವಿಷಯ ಬಂದಾಗ ಆದಷ್ಟು ಎಚ್ಚರಿಕೆ ವಹಿಸಿ ಇಷ್ಟುದ್ದ ಪೀಠಿಕೆಗಳನ್ನೆಲ್ಲ ಹಾಕೋದು ಕಾರಣ ಏನಕ್ಕೆ ಅಂದರೆ ಇಷ್ಟೇ ಕಾರಣ. ಸಂಸಾರಿ ಆದ್ದರಿಂದ ಸಂಸಾರದಲ್ಲಿ ಇರುವುದರ ಬಗ್ಗೆ ನಾನು ಮಾತನಾಡಬಲ್ಲೆ ಮತ್ತು ಅದನ್ನೇ ಎಂಡೋರ್ಸ್ ಮಾಡಬಲ್ಲೆ. ಹಾಗಾಗಿ ಸಂಸಾರದಲ್ಲಿ ಇದ್ದು ಇಲ್ಲದೇ ಇರುವ ರೀತಿ ಇದ್ದುಕೊಂಡು ನಾವು ಮೂರ್ಖರಿಂದ ಅಜ್ಞಾನಿಯಿಂದ ಜ್ಞಾನಿಯ ಕಡೆಗೆ ಹೋಗುವ ಹಾದಿಯಲ್ಲಿ ಧಮ್ಮವನ್ನು ಹಿಡಿದು ಧಮ್ಮವನ್ನು ಆಚರಿಸುತ್ತಾ ಎಲ್ಲರೂ ಬುದ್ಧರಾಗೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.